ಅನಧಿಕೃತ ಕಟ್ಟಡಗಳಲ್ಲಿ ಬಾರ್ ತೆರೆಯಲು ಸಿದ್ಧತೆ ನಡೆಸುತ್ತಿರುವ ಪ್ರಭಾವಿಗಳ ವಿರುದ್ಧ ಬೆಂಗಳೂರಿನ ತಿಪ್ಪೇನಹಳ್ಳಿ ನಿವಾಸಿಗಳು ಸಿಡಿದೆದ್ದಿದ್ದಾರೆ. ಯಾವುದೇ ಕಾರಣಕ್ಕೂ ಬಾರ್ ತೆರೆಯಲು ಅವಕಾಶ ನೀಡಬಾರದೆಂದು ಪ್ರತಿಭಟನೆ ನಡೆಸಿದ್ದಾರೆ. ಸ್ಥಳೀಯ ಮುಖಂಡ ಮಂಜುನಾಥ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ತಿಪ್ಪೇನಹಳ್ಳಿಯ ನಿವಾಸಿಗಳು, ಅದರಲ್ಲೂ ಪ್ರಮುಖವಾಗಿ ಮಹಿಳೆಯರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಬಾರ್ಗೆ ಅನುಮತಿ ನೀಡಿದರೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಸರ್, ಈಗ ಈ ಅಧಿಕಾರಿಗಳ ಧೋರಣೆ ಹೇಗಿದೆ ಅಂದರೆ, ಅವ್ರು ದುಡ್ಡು ಕೊಟ್ಟರೆ ಸರ್ಕಾರದ ಜಾಗನೂ ಬರ್ಕೊಡ್ತಾರೆ. ಕಾನೂನನ್ನ ಏನು ಸರ್ಕಾರ ಕಾನೂನನ್ನ ಮಾಡಿರ್ತೈತೆ ಆ ಕಾನೂನನ್ನ ರಕ್ಷಣೆ ಮಾಡಬೇಕಾಗಿರೋದು, ಪಾಲನೆ ಮಾಡಬೇಕಾಗಿರೋದು ಅಧಿಕಾರಿಗಳ ಕರ್ತವ್ಯ. ಅವರಿರೋದೇ ಕಾನೂನನ್ನ ಉಲ್ಲಂಘನೆ ಮಾಡಿ ಬೇಕಾಬಿಟ್ಟು ಯಾರಿಗೇನು ಸಹಾಯ ಮಾಡ್ಬೋದು ಅಂತೇಳಿ ದುಡ್ಡು ಕೊಟ್ಟರೆ ಏನು ಬೇಕಾದ್ರೂ ಮಾಡೋವಂಥ ಪರಿಸ್ಥಿತಿ ಬಂದೈತೆ. ಈಗಾಗಲೇ ಈ ಪಕ್ಕದ ಏನು ನೀವು ಬಾರ್ ನೋಡ್ತಾ ಇದ್ದೀರಲ್ಲ, ಈ ಪಕ್ಕದ ಮನೆಯವರು ಕಳೆದ 2 ವರ್ಷದಿಂದ ಸತತವಾಗಿ ಸಂಬಂಧಪಟ್ಟ ಎಲ್ಲ ಇಲಾಖೆಗೂ ಅವರು ಅರ್ಜಿ ಕೊಟ್ಟಿದ್ದಾರೆ. ಆದರೆ ಯಾವುದೇ ಪ್ರಯೋಜನ ಆಗಿಲ್ಲ. ಈ ಅಕ್ಕಪಕ್ಕದ ಬಡಾವಣೆ, ಈ ಬಡಾವಣೆ, ಈ ಗ್ರಾಮದ ನಿವಾಸಿಗಳೆಲ್ಲ ಸೇರಿ ಸಂಬಂಧಪಟ್ಟ BBMP ಅವ್ರಿಗೆ, ಅಬಕಾರಿ ಅವ್ರಿಗೆ, ಪ್ರತಿಯೊಬ್ಬರಿಗೂ ಅರ್ಜಿ ಕೊಟ್ಟು ಇಲ್ಲಿ ಕಾನೂನನ್ನ ಉಲ್ಲಂಘನೆ ಮಾಡಿ ಇದನ್ನು ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅಂದರೆ ಅವರು ನಾವು ಏನು ಹೇಳ್ತೀವಿ ಅದನ್ನು ಕೇಳಿಸ್ಕೊಳಕ್ಕೆ ಅವ್ರು ರೆಡಿನೇ ಇಲ್ಲ. ನಮ್ಮ ಲೇಔಟಲ್ಲಿ ಬಾರ್ ಅಂತೂ ಬೇಡ, ಮಕ್ಕಳಿಗೆಲ್ಲ ತೊಂದರೆ ಆಗ್ತಾ ಇದೆ. ಸ್ಕೂಲ್ ಮಕ್ಕಳು, ಕಾಲೇಜ್ ಮಕ್ಕಳೆಲ್ಲ ಓಡಾಡ್ತಾ ಇರ್ತಾರೆ. ನಮ್ಮ ಲೇಔಟಿಂದ ಮಕ್ಕಳು ಹೋಗ್ತಾ ಇದ್ದಾರೆ. ಹಂಗಾಗಿ ಇಲ್ಲಿ ಇದೇ ರೋಡಲ್ಲೇ ಬರಬೇಕು. ಅದಕ್ಕೋಸ್ಕರ ಪುಂಡ ಪೋಖ್ರಿಗಳ ಅವಳಿ ಜಾಸ್ತಿ ಆಗುತ್ತೆ. ಬಾರ್ ಆಗೋದು ಇಲ್ಲಿ ಎಲ್ಲ ಹೆಂಗಸರು ಮಕ್ಕಳು ಎಲ್ಲ ಓಡಾಡ್ತಾರೆ. ಇಲ್ಲಿ ಅಂತೂ ಬಾರ್ ಅಂತೂ ಬೇಡವೇ ಬೇಡ. ನಾನು ಅಷ್ಟೇ ಹೇಳೋದು, ಬೇಡ ಬೇಡ. ಈ ಸಮಸ್ಯೆ ಬೇಡ ಬೇಡ, ಬಾರ್ ಬೇಡ ಅಷ್ಟೇ. ಸಮಸ್ಯೆದೆಲ್ಲ ಹೇಳೋದು ಬೇಡ, ಬಾರ್ ಬೇಡ ಬೇಡ. ಮಕ್ಕಳು ಮರಿ ಎಲ್ಲ ಓಡಾಡ್ತಾರೆ, ಅವೆಲ್ಲ ತೊಂದರೆ ಆಗತ್ತೆ. ಇದು ಪೋಲಿ ಹುಡುಗರು ಎಲ್ಲ ತಿರುಗಾಡ್ತಾರೆ, ಹೆಣ್ಣು ಮಕ್ಕಳು ಎಲ್ಲ ತಿರುಗಾಡ್ತಾರೆ. ಅವರೆಲ್ಲ ಏನು ಮಾಡಬೇಕು, ಓಟಿ ಮಾಡ್ಕೊಂಡು ಬರ್ತಾರೆ. ಓಟಿ ಮಾಡ್ಕೊಂಡ್ಬಂದು 9 ಗಂಟೆಗೆ 8 ಗಂಟೆಗೆ ಬರ್ತಾರೆ. ಅವಾಗ ಏನಾರ ತೊಂದರೆ ಕೊಟ್ಟರೆ ಯಾರು ಜವಾಬ್ದಾರಿ? ಕುಡಿದ್ಬಿಟ್ಟು ಎಲ್ಲರೂ ಬಾರ್ ಮುಂದೆ ಕುಂತಿರ್ತಾರೆ. ನಾವು ಏನೋ ನಮ್ಗೆ ಮುಂದಿನ ಪೀಳಿಗೆಗೆ ಮಕ್ಕಳು ಇಂಪಾರ್ಟೆಂಟು. ಆ ಮಕ್ಕಳಿಗೆ ಬಂದ್ಬಿಟ್ಟು ಎಜುಕೇಷನು ಇಂಪಾರ್ಟೆಂಟು. ಆ ಎಜುಕೇಷನ್ಗೆ ಈ ಕುಡಿಯೋ ದುಡ್ಡನ್ನ ಎಜುಕೇಷನ್ಗೆ ಹಾಕಿದ್ರೆ ಇನ್ನು ಮುಂದಿನ ಪೀಳಿಗೆಗೆ ಚೆನ್ನಾಗಿರ್ತದೆ. ಅದ್ರ ಬದಲಾಗಿ ಮಕ್ಕಳು ಎಜುಕೇಷನ್ ಬಿಟ್ಬಿಟ್ಟು ನಮ್ಮ ಅಪ್ಪ ಅಲ್ಲೋಯ್ತವ್ರೆ, ನಾವು ಹೋಗೋಣ, ಏನೋ ಒಂದು ರುಚಿ ಇರಬೇಕು, ಅಲ್ಲೇನೋ ಇರ್ಬೋದು. ಅಪ್ಪ ಎಲ್ಲಿ ಇಲ್ಲ ಅಂದರೆ ನೈಟು ಲೇಟಾಗಿ ಬರ್ತಾರೆ ತಂದೆ ಆದನು. ಅಲ್ಲೋಗ್ಬಿಟ್ಟು ನಮ್ಮಪ್ಪ ಇನ್ನೂ ಬಂದಿಲ್ಲ, ಎಲ್ಲೋಗಿರ್ತಾನೆ. ಅವಾಗ ಎಂತ ಏನು ಮಾಡ್ತಾಳೆ, ಮಗುನ ಕರ್ಕೊಂಡು ಬಾರ್ ಅಂಗಡಿ ಹತ್ರ ಹುಡ್ಕೊಂಡು ಹೋಯ್ತಾಳೆ.